ಹಿರಿಯ ಬಿರುದಿನ ಮುದ್ರೆ ಇದು, ಹಿರಿಯ ಬಿರುದಿನ ಮುದ್ರೆ ಇದು. ದಂತಿಂದಿಳಿದು ನಡೆದರಿಯದವ ಬರಿಗಾರಳು ಎಂತೂ ಅಡಿಯ ನೀಡುವೆ. ಋಷಿಗಳಿಗೆ ಜಡೆಯನ್ನು ಹಾಕೊಂಡಿರ್ತಾರಲ್ಲ, ಅದನ್ನ ಕಳೆದು ಈಗ ಕಿರೀಟವನ್ನು ಧರಿಸ್ಬೇಕು ಅಂತ ಮಾಡ್ತಾ ಇದೀಯ ನೀನು. ವಿಶ್ವಾಮಿತ್ರನ ಕುರಿತೆ ಅಯೋಧ್ಯ ಜನರು ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ.ಬಿ., ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಚತುರ್ಮಾಸದ B.Com ಮತ್ತು B.B.A ಮಕ್ಕಳಿಗಿಟ್ಟಿರುವ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಎನ್ನುವಂತಹ ರಾಘವಾಂಕ ಬರೆದಿರುವಂತಹ ಪದ್ಯವನ್ನ ಕುರಿತು ಮಾತನಾಡ್ತಾ ಇದ್ದೆ. B.Com ಮತ್ತು B.B.A ಮಕ್ಕಳಿಗಿಟ್ಟಿರೋದು ಇದನ್ನ ಬರೆದಿರೋದು ನಮ್ಮ ರಾಘವಾಂಕ. ಬನ್ನಿ ನೋಡೋಣ, ನಾನು ಕತೆ ಎಲ್ಲಿ ಮಾತಾಡ್ತಾ ಇದ್ದೆ ಅಂತಂದ್ರೆ, ಹರಿಶ್ಚಂದ್ರನ ಬಾಯಲ್ಲಿ ಅಸತ್ಯವನ್ನ ಹೇಳಿಸ್ಬೇಕು ಅಂತ ಜಿದ್ದಿನಲ್ಲಿ ನಿಂತಿರುವಂತಹ ವಿಶ್ವಾಮಿತ್ರರು ನಾನಾ ಹೂಟಗಳನ್ನು ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ನಗರಕ್ಕೆ ಕರ್ಕೊಂಡು ಬಂದು ಅರಮನೆಯನ್ನ ತೋರಿಸಿ, ಅರಮನೆಯ ಸಿಂಹಾಸನವನ್ನ ತೋರಿಸಿ, ಕಾಮಿನಿ ಜನವನ್ನ ತೋರಿಸಿ ಅವನಿಗೆ ಆಸೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಆದರೆ ಹರಿಶ್ಚಂದ್ರ ಯಾವಕ್ಕೂ ಬಗ್ತಾ ಇಲ್ಲ. ಸತ್ಯವೇ ದೇವರು ಅಂತ ನಂಬಿಕೊಂಡಿದ್ದಾನೆ. ಆದ್ಮೇಲೆ ನೋಡಪ್ಪ, ನನ್ನ ಮಕ್ಕಳನ್ನ ಮದ್ವೆ ಆಗ್ಬಿಡು, ನಿನ್ನ ಕಾಡದೆ ಹೊರಟೋಗ್ತೀನಿ ಅಂತ ವಿಶ್ವಾಮಿತ್ರರು ಹೇಳಿದ್ರೆ, ಇಲ್ಲ ಎತ್ತ ತಾಯಮ್ಮಾರಿ ತೊತ್ತ ಕೊಂಬರೆ ಅಂತ ಹೇಳ್ತಾ ಇರೋದು. ಎತ್ತ ತಾಯಮ್ಮಾರಿ ತೊತ್ತ ಕೊಂಬರೆ, ಇಲ್ಲ ಸಾಧ್ಯ ಇಲ್ಲ. ಎತ್ತ ತಾಯನ್ನ ಕೊಟ್ಟು ಸೇವಕರನ್ನ ಯಾರಾದ್ರೂ ಕೊಂಡ್ಕೊಳಕ್ ಸಾಧ್ಯ ಇದೆಯಾ ಗುರುಗಳೇ? ಇಲ್ಲ, ಆಗೋದಿಲ್ಲ ಅಂತ. ಅವಾಗ ಹೇಳ್ತಾರೆ, ನಿಂಗೆ ಹಂಗಾದ್ರೆ ನಾನು ಹೇಳ್ತಾ ಇರುವಂತ ಈ ಒಳ್ಳೆಯ ಮಾರ್ಗ ನಿನಗೆ ಬೇಡವಾ? ಹಾಗಾದ್ರೆ ಎಲ್ಲವನ್ನು ನನಗೆ ಒಪ್ಪಿಸಿ ಹೋಗು ಅಂತ ಹೇಳಿದಾಗ ಹರಿಶ್ಚಂದ್ರ ತನಗೆ ಸಂಬಂಧಪಟ್ಟಂತ ಎಲ್ಲಾ ರಾಜ್ಯಾಧಿಕಾರಿಗಳನ್ನು ಕರೆದು ವಿಶ್ವಾಮಿತ್ರರಿಗೆ ಅಖಿಲವನ್ನು ಅರ್ಪಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇದ್ವಿ, ಬನ್ನಿ ನೋಡೋಣ. ಹಿರಿಯ ಬಿರುದಿನ ಮುದ್ರೆ ಇದು, ನಗರವಿದು, ಪೂರ್ವದ ಅರಮನೆ ಇದು, ಅಖಿಲ ಪರಿವಾರವಿದು, ಸಿವುಡಿ ಇದು, ಕರ್ಣವಿದು, ಮೇಲುಳ್ಳ ಸರ್ವವಿದು, ನೋಡಿಕೋ ಮಹಾಪುರುಷ ಎಂದು ವರಕೌಶಿಕಂಗೊಪ್ಪುಗೊಟ್ಟು ಎಲ್ಲ ಸಂದುದೆ ಪರಿಣಾಮವೇ ಇನ್ನು ಓಹೆನೆ ಮುನಿನಾಥ ಕರುಣಿಸಿದಿರೇ ಎಂದು ಪಡವಂಟು ಓಹ ಅರಸನೊಡನೆದ್ದನ ಮುನಿಪನು. ನೋಡಿ, ಇದ್ರದ್ದು ಇದು ಈ ಲೆಕ್ಕದ ಪುಸ್ತಕ, ಇದು ಅಂತೇಳಿ ಎಲ್ಲವನ್ನು ಒಪ್ಪಿಸ್ತಾ ಇದ್ದಾನೆ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ. ನೋಡಿ, ಹಿರಿಯ ಬಿರುದಿನ ಮುದ್ರೆ ಇದು, ಹಿರಿಯ ಬಿರುದಿನ ಮುದ್ರೆ ಇದು. ನೋಡಿ ಗುರುಗಳೇ, ಇದು ಹಿರಿಯ ಬಿರುದಿನ ಮುದ್ರೆಗಳಿವು. ಇದು ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನಗರವಿದು, ಅವುಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳಿವು ಅಂತ ಹೇಳ್ತಾ ಇರೋದು. ಪೂರ್ವದ ಅರಮನೆ ನೋಡಿ, ಪೂರ್ವದ ಅರಮನೆ ಇದು, ಬಹಳ ಹಿಂದೆ ಇದ್ದಂತ ಅರಮನೆ ಇದು. ಇದು ಪ್ರಸ್ತುತದ ಅರಮನೆ ಬೇರೆ, ಪೂರ್ವದ ಅರಮನೆ ಇದು. ಅಖಿಲ ಪರಿವಾರವಿದು, ಗೊತ್ತಾಯ್ತಾ? ಅವಾಗ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಕೂಡ, ಎಲ್ಲ ವಸ್ತುಗಳು ಕೂಡ ಇದಾವೆ ಇಲ್ಲಿ ಅಂತ ಮಾತಾಡ್ತಾ ಇರೋದು. ಸಿವುಡಿ ಇದು, ಇದಕ್ಕೆ ಸಂಬಂಧಪಟ್ಟಂತ ಲೆಕ್ಕದ ಪುಸ್ತಕ ಇದು. ಕರ್ಣವಿದು, ಆ ಲೆಕ್ಕದ ಪುಸ್ತಕಕ್ಕೆ ಸಂಬಂಧಪಟ್ಟಂತ ಉಪಕರಣ ಇದು. ಮೇಲುಳ್ಳ ಸರ್ವವಿದು, ಇವೆಲ್ಲಕ್ಕೂ ಮಿಗಿಲಾಗಿರುವಂತಹ ಸರ್ವವಿದು. ನೋಡಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ನೋಡಿಕೋ, ಇವೆಲ್ಲವನ್ನ ಪರೀಕ್ಷೆ ಮಾಡಿಕೋ, ಗೊತ್ತಾಯ್ತಾ? ಹೊರೆ ಹಚ್ಚಿ ನೋಡ್ಕೋ, ಸರಿಯಾಗಿರೋದು ಕೊಟ್ಟಿದ್ದೀನ ಅಂತ ನೋಡ್ಕೋ ಗುರುವೇ ಅಂತ ಹೇಳ್ತಾ ಇರೋದು. ಮಹಾಪುರುಷ ಎಂದು ವಿಶ್ವಾಮಿತ್ರನ ಮಹಾಪುರುಷ ಅಂತೇಳಿ ಸಂಬೋಧಿಸ್ತಾ ಇದ್ದಾನೆ ಹರಿಶ್ಚಂದ್ರ. ವರಕೌಶಿಕಂಗ್ ಒಪ್ಪುಗೊಟ್ಟು ಎಲ್ಲ ಸಂದುದೆ ಅಂತ ಹೇಳ್ತಾ ಇದ್ದಾನೆ. ಹಿರಿಯ ಬಿರುದಿನ ಮುದ್ರೆ ಇದು, ನಗರವಿದು, ಪೂರ್ವದ ಅರಮನೆ ಇದು, ಅಖಿಲ ಪರಿವಾರವಿದು, ಸಿವುಡಿ ಇದು, ಕರುಣವಿದು, ಮೇಲುಳ್ಳ ಸರ್ವವಿದು, ನೋಡಿಕೋ ಮಹಾಪುರುಷ ಎಂದು ವರಕೌಶಿಕಂಗೊಪ್ಪುಗೊಟ್ಟು, ವರಕೌಶಿಕನಾದಂಥ ವಿಶ್ವಾಮಿತ್ರರಿಗೆ ಒಪ್ಪುಗೊಟ್ಟು ಎಲ್ಲ ಸಂದುದೆ, ನಿಮ್ಗೆಲ್ಲ ಸಂದುದೆ, ಎಲ್ಲ ಬಂತೆ, ಸೇರ್ತೆ, ಪರಿಣಾಮವೇ ತೃಪ್ತಿಯೇ ನಿಮಗೆ ಅನ್ನಿಸ್ತಾ ಅಂತ. ಇನ್ನು ಓಹೆನೆ, ಹಾಗಾದ್ರೆ ಇನ್ನು ಮುಂದಕ್ಕೆ ನಾನು ಹೋಗ್ಲಾ? ಮುನಿನಾಥ, ಮುನಿಗಳ ಒಡೆಯನಾದಂಥ ವಿಶ್ವಾಮಿತ್ರನೇ, ನಾನಿನ್ನು ಹೊರಡ್ಲಾ ಅಂತ. ಕರುಣಿಸಿದರೆ, ನೀವಿನ್ನ ಒಪ್ಪಿಗೆ ಕೊಟ್ರೆ ನಾನಿನ್ನು ಹೊರಡ್ತೀನಿ ಎಂದು ಪಡವಂಟು ನಮಸ್ಕರಿಸಿ ವಿಶ್ವಾಮಿತ್ರನಿಗೆ ಓಹ ಅರಸನೊಡನೆದ್ದನ ಮುನಿಪನು. ಆಗ ಹೋಗ್ತಾ ಇರುವಂತಹ ಅರಸನ ಜೊತೆಗೆ, ಹರಿಶ್ಚಂದ್ರನ ಜೊತೆಗೆ ಇವನು ಎದ್ದ ವಿಶ್ವಾಮಿತ್ರ ಅಂತ ಹೇಳ್ತಾರೆ. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂತ. ಇದು ಬಿರುದಿನ ಮುದ್ರೆ, ಇದು ನಗರ, ಇದು ಅರಮನೆ, ಇದು ಲೆಕ್ಕದ ಪುಸ್ತಕ, ಈಗೆಂದು ಸರ್ವಸ್ವವನ್ನೂ ಅರ್ಪಿಸಿದನು. ಆಮೇಲೆ ಮುನಿಗಳೇ, ಎಲ್ಲವೂ ನಿಮಗೆ ಸಂದಿತಲ್ಲವೇ, ದಕ್ಕಿತಲ್ವಾ? ಇನ್ನು ನಾನು ಹೊರಡಬಹುದೇ ಎಂದು ಹೇಳಿ ನಮಸ್ಕರಿಸಿ ಹೊರಟನು ಹರಿಶ್ಚಂದ್ರ. ಮುಂದಕ್ಕೆ ನೋಡಿ, ಅವನಂಗೆ ಹೊರಟಾಗ ಅವನು ಹೊರಡುತ್ತಾ ಇರುವಂತ ರೀತಿಯನ್ನ ಗಮನಿಸಿದಂತ ಹರಿಶ್ಚಂದ್ರನ ಪ್ರಜೆಗಳು ಅವನು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಹರಿಶ್ಚಂದ್ರನ ಕುರಿತು ಏನ್ ಮಾತಾಡ್ಕೊಂಡ್ರು ಅನ್ನುವಂಥ ವಿಚಾರಗಳು ಈ ಮುಂದಿನ ಸಾಲುಗಳಲ್ಲಿ ನಮ್ಗೆ ಕಾಣಿಸ್ತದೆ. ದಂತಿಂದಿಳಿದು ನಡೆದರಿಯದವ
ಬರಿಗಾಲೊಳ್ ಎಂತು ಅಡಿಯ ನಿಡುವೆ, ಆಸಿನೊಳು ಪವಡಿಸುವಾತನ್ ಎಂತು ಕಲು ನೆಲದೊಳಗೆ ಹೊರಗುವೆ, ಸಿತಛತ್ರ ತಂಪಿನೊಳು ಬಪ್ಪಾತ ನೀನು ಎಂತು ಬರ ಬಿಸಿಲ ನಾನುವೆ, ಪುರದೊಳಿಪ್ಪಾತನೆಂತು ಅರಣ್ಯದೊಳಿಪ್ಪೆ, ಜನವನ್ ಅಗಲ್ದರಿಯದವನೆಂತು ಪೇಳ್ ಏಕಾಕಿಯಾಗಿಪ್ಪೆ ಎಂದು ಬಾಯ್ ಬಿಟ್ಟಿದು ಸಮಸ್ತ ಜನವು. ಬಾಯ್ ಬಡ್ಕಂಡ್ರಂತೆ. ಅಯ್ಯಯ್ಯೋ ಅಯ್ಯಯ್ಯೋ, ಆನೆಯಿಂದ ಹಿಡಿದು ಬರಿಗಾಲಲ್ಲಿ ನಡೆದು ರೂಢಿ ಇಲ್ಲದ ನಮ್ಮ ಮಹಾರಾಜ ಈಗ ಹೆಂಗಪ್ಪ ಆ ಕಲ್ಲು ನೆಲಗಳ ಜೊತೆಗೆ ಆ ಕಲ್ಲು ನೆಲದ ಮೇಲೆ ನಡೀತೀಯ ನೀನು? ಮೆದುವಾದಂತ ಹಾಸಿಗೆ ಮೇಲೆ ಹೊರಗ್ತಿದ್ದವನು ಮಲಗ್ತಿದ್ದವನು ಈಗ ಆ ಕಲ್ಲು ನೆಲಗಳ ಮೇಲೆ ಹೆಂಗಪ್ಪ ಹೊರಗ್ತೀಯ ನೀನು ಅಂತ ಹೇಳಿ ಮಹಾರಾಜನ ಕಷ್ಟ ಪರಂಪರೆಯನ್ನ ನೆನೆದು ಅವನ ಪ್ರಜೆಗಳು ದುಃಖಿಸ್ತಾ ಇದ್ದಾರಂತೆ. ಮತ್ತೆ ಹರಿಶ್ಚಂದ್ರ ಇವ್ರನ್ನ ಹೆಂಗ್ ನೋಡ್ಕೊಂಡಿದ್ದ ಆಯ್ತಾ? ಆ ಪ್ರಜೆಗಳು ಹರಿಶ್ಚಂದ್ರನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ನೋಡಿ ಗೊತ್ತಾ. ದಂತಿಯಿಂದ ಇಳಿದು, ದಂತಿ ಅಂದ್ರೆ ಆನೆ ಅಂತ ಅರ್ಥ, ದಂತವನ್ನು ಇಟ್ಕೊಂಡಿರೋ ದಂತಿ ಅಂತ. ದಂತಿಯಿಂದ ಇಳಿದು ನಡೆದು ಅರಿಯದವ, ಆನೆಯಿಂದ ಕೆಳಗೆ ಇಳಿದು ನಡೆಯಲು, ಬರಿಗಾಲಲ್ಲಿ ನಡೆದು ಅರಿಯದವ. ಗೊತ್ತಿಲ್ಲ ನಿನಗೆ, ನಡೆದಿಲ್ಲ ಅಂದ್ರೆ ಅಷ್ಟು ಸುಖವಾಗಿದ್ದೆ ನೀನು ಅಂತ ಮಾತಾಡ್ತಾರು. ದಂತಿಯಿಂದ ಇಳಿದು ನಡೆದರಿಯದವ, ಬರಿಗಾಲೊಳು ಎಂತೂ ಅಡಿಯ ನಿಡುವೆ, ಬರಿಗಾಲಿನಲ್ಲಿ ಯಾವ ರೀತಿ ಹೆಜ್ಜೆಯನ್ನಿಟ್ಟು ನಡೀತೀಯಪ್ಪ ನೀನು ಹೇಳ್ತಾ ಇದ್ದಾರೆ. ಅಡುವೆ ಆಸಿನೊಳು ಪವಡಿಸುವಾತ, ಮೃದುವಾದ ತಂಪಿನ ಮೇಲೆ, ಮೃದುವಾದ ಹಾಸಿಗೆ ಮೇಲೆ ಮಲಗಿಸ್ತಿದ್ದವು ನೀನು ಈಗ ಎಂತು ಕಲು ನೆಲದೊಳಗೆ ಹೊರಗುವೆ. ಯಾವ ರೀತಿ ಕಲು ನೆಲದೊಳಗೆ ಹೊರಗುವೆ ಅಂತ ಅರ್ಥ. ಕಲು ನೆಲದೊಳಗೆ ಹೊರಗುವೆ. ಸಿತಛತ್ರ ತಂಪಿನೊಳು ಬಪ್ಪಾತ, ಸಿತಛತ್ರ ಶ್ವೇತಛತ್ರ, ಬೆಳ್ಗೊಡೆಗಳ ತಂಪಿನಲ್ಲಿ, ಬೆಳ್ಗೊಡೆಗಳ ನೆರಳಿನಲ್ಲಿ ಬರುವಂತವನು ನೀನು. ಅದೆಂಗಪ್ಪ? ಬರ ಬಿಸಿಲ ನಾನುವೆ, ಬರ ಬಿಸಿಲನ್ನ, ಆ ಭಯಂಕರವಾದಂತ ಬಿಸಿಲನ್ನ ಅದೆಂಗೆ ಸ್ವೀಕಾರ ಮಾಡ್ತೀಯ? ಆ ಭಯಂಕರವಾದಂತ ಬಿಸಿಲನ್ನ ಹೆಂಗ್ ನಡೀತೀಯಪ್ಪ ನೀನು? ಹೆಂಗ್ ಬದುಕಕ್ ಸಾಧ್ಯ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಬರ ಬಿಸಿಲ ನಾನುವೆ, ಪುರದೊಳಿಪ್ಪಾತ, ಊರ್ನೊಳಗಡೆ ಸದಾಕಾಲ ಇದ್ದವನು ನೀನು. ಪುರದೊಳಿಪ್ಪಾತನ್ ಎಂತು ಅರಣ್ಯದೊಳಿಪ್ಪೆ, ಯಾವ ರೀತಿಯಲ್ಲಿ ನೀನು ಜನಗಳ ಮಧ್ಯೆ ಸದಾಕಾಲ ಇದ್ದವನು ನೀನು. ಈಗ ಆ ಅರಣ್ಯದಲ್ಲಿ, ವನದಲ್ಲಿ ಹೇಗಿರ್ತೀಯ? ಜನವನಗಲ್ದರಿಯದವ, ಜನಗಳ ಮಧ್ಯದಲ್ಲೇ ಬೆಳೆದವ್ ನೀನು, ಜನಗಳ ಮಧ್ಯದಲ್ಲೇ ವಾಸ ಮಾಡ್ತಿದ್ದವ್ ನೀನು. ಈಗ ಆ ಜನಗಳನ್ನ ಬಿಟ್ಟು ಗೊತ್ತಿಲ್ಲದೆ ಇರುವನು ನೀನು, ಗೊತ್ತಾಯ್ತಾ? ಜನಗಳ ಮಧ್ಯದಲ್ಲೇ ಬೆಳೆದವನು, ಈಗ ಅವರನ್ನ ಬಿಟ್ಟು ಹೇಗೆ ಬದುಕ್ತೀಯ? ಜನವನ್ನ ಅಗಲ್ದು ಅರಿಯದವ, ಜನವನ್ನ ಬಿಟ್ಟು ಜನರಿಂದ ಬೇರೆಯಾಗಿ ಬದುಕಲು ಅರಿಯದವ ಎಂತೂ ಪೇಳಿ ಏಕಾಕಿಯಾಗಿ, ಈಗ ಏಕಾಂಗಿಯಾಗಿ ಹೇಗಿರ್ತೀಯ ಹೇಳು ರಾಜನೇ, ಹೇಳು ಪ್ರಭುವೇ ಅಂತ ಇದ್ದಾರೆ. ಏಕಾಕಿಯಾಗಿಪ್ಪೆ ಎಂದು ಬಾಯಿ ಬಿಟ್ಟಿದ್ದು ಸಮಸ್ತ ಜನವು. ಹಂಗೆ ಗೋಳಾಡ್ತಾ ಇದ್ದಾರಂತೆ ಇಡೀ ಅಯೋಧ್ಯಾಪುರದ ಜನಗಳು ಅಂತ ಮಾತಾಡ್ತಾರೆ. ಆನೆಯಿಂದಿಳಿದು ನಡೆಯಲರಿಯದ ನೀನು, ಬರಿಗಾಲಳು ಎಂತು ಅಡಿಯ ನಿಡುವೆ, ಹಾಸಿಗೆಯಳು ಪವಡಿಸುವಾತ ಕಲ್ಲು ನೆಲದಲ್ಲಿ ಹೇಗೆ ಮಲಗುವೆ? ಕಲ್ಲು ನೆಲದಲ್ಲಿ ಹೇಗೆ ಮಲಗ್ತೀಯ? ಶ್ವೇತಛತ್ರದ ತಂಪಿನೊಳು ಬರುವ ನೀನು ಬಿರು ಬಿಸಿಲನ್ನು ಹೇಗೆ ಸಹಿಸುವೆ? ಕಾಡಿನಲ್ಲಿ ಹೇಗೆ ವಾಸ ಮಾಡುವೆ? ಜನಮಧ್ಯದಲ್ಲಿ ಬೆಳೆದವನು ಏಕಾಕಿಯಾಗಿ ಇರಬಲ್ಲೆಯಾ ಎಂದು ಗೋಳಾಡಿದರು. ಅಯೋಧ್ಯೆಯ ಹರಿಶ್ಚಂದ್ರನ ಪ್ರಜೆಗಳು ತನ್ನ ಅರಸನ ಸ್ಥಿತಿಯನ್ನ ಕಂಡು ಈ ರೀತಿ ಗೋಳಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ. ಇದನ್ನಿಷ್ಟನ್ನ ಹರಿಶ್ಚಂದ್ರನ ನೋಡಿ ಮಾತಾಡಿದ್ರು ಊರಿನ ಜನಗಳು. ಈಗ ಅಲ್ಲೇ ಇದ್ನಲ್ಲ ವಿಶ್ವಾಮಿತ್ರ, ಅವನನ್ನ ನೋಡಿ ಒಂದಷ್ಟು ಮಾತಾಡ್ತಾ ಇದ್ದಾರೆ ಅಯೋಧ್ಯ ಜನರು. ಜಡೆಗಳೆದು ಮಕುಟಮಂ, ನಾರಸೀರೆಯನ್ನು ತೊರೆದು ಉಡುಗೆಯಂ, ರುದ್ರಾಕ್ಷಮಾಲಯಂ ಕಳೆದು ಮಣಿದೊಡುಗೆಯಂ, ಕಂದಮೂಲವನ್ನೊಲ್ಲದೆ ಊಟಮಂ, ದರ್ಬೆಯಂ ಬಿಟ್ಟು ಹಸಿಯನು, ಅಡವಿಯಂ ಬಿಟ್ಟು ನಗರಿಯ, ಬಸಿತಮಂ ಬಿಟ್ಟು ಕಡುಸುಗಂಧಗಳ, ಜಿತೇಂದ್ರಿಯತ್ವವು ಬಿಟ್ಟು ಮಳದಿಯರ, ಜಗವರಿಯೇ ಕೂಡಲು ರಥಕ್ಕೆ ಮುಪ್ಪಾಯ್ತೆ ಮುಪ್ಪಿನೊಳೆಂದರು. ಹರಿಶ್ಚಂದ್ರನನ್ನು ನೋಡಿ ಮಾತಾಡದ ಮೇಲೆ ಅದೇ ಜನಗಳು ವಿಶ್ವಾಮಿತ್ರನನ್ನ ಕಂಡು ಅವನನ್ನ ಜರಿದು ಮಾತನಾಡ್ತಾ ಇದ್ದಾರೆ, ನಿಂದಿಸುತ್ತಾ ಮಾತಾಡ್ತಾ ಇದ್ದಾರೆ. ಏನಾಯ್ತು ನಿನ್ಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಜಡೆಗಳೆದು ಮಕುಟಮಂ, ಜಡೆಗಳೆದು, ಋಷಿಗಳಿಗೆ ಜಡೆಯನ್ನ ಹಾಕೊಂಡಿರ್ತಾರಲ್ಲ ಅದನ್ನ ಕಳೆದು ಈಗ ಕಿರೀಟವನ್ನ ಧರಿಸ್ಬೇಕು ಅಂತ ಮಾಡ್ತಾ ಇದೀಯ ನೀನು? ವಿಶ್ವಾಮಿತ್ರನಿಗೆ ಪ್ರಶ್ನೆ ಮಾಡ್ತಾ ಇರೋದು. ಜಡೆಗಳೆದು, ಜಡೆಯನ್ನ ಬಿಚ್ಚಿ ಕಳಚಿ, ಮಕುಟಮಂ ಕಿರೀಟವನ್ನ, ಜಡೆ ಕಳೆದು ಕಿರೀಟವನ್ನು ಇಟ್ಕೋಬೇಕು ಅಂತ ಮಾಡ್ತಾ ಇದೆಯಾ. ನಾರಸೀರೆಯನ್ನು ತೊರೆದು, ನಾರಸೀರೆಯನ್ನ ತೊಟ್ಕೋತಾ ಇದ್ದ ಋಷಿಮುನಿಗಳೆಲ್ಲರೂ ಅದನ್ನ ತೊರೆದು ಉಡುಗೆಯಂ, ಗೊತ್ತಾಯ್ತಾ, ಚೆನ್ನಾಗಿರುವಂತ ಏನು ವಸ್ತ್ರಗಳನ್ನ ಧರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ. ರುದ್ರಾಕ್ಷಮಾಲಯಂ ಕಳೆದು, ರುದ್ರಾಕ್ಷ ಮಾಲೆಗಳ ಆಭರಣ ಯಾರಿಗೆ? ಋಷಿಮುನಿಗಳಿಗೆ. ಅದನ್ನ ಕಳೆದು ಈಗ
ಮಣಿದೊಡಗೆಯಂ ಮಣಿದೊಡಗೆಯಂ ಮಣಿಗಳಿಂದ ರತ್ನ ಖಚಿತವಾದಂತಹ ಮಣಿಗಳಿಂದ ಕೂಡಿರುವಂತಹ ಆಭರಣಗಳನ್ನ ತೊಟ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀಯಾ? ಕಳೆದು ಮಣಿದೊಡಗೆಯಂ ಕಂದಮೂಲವನ್ನೊಲ್ಲದೆ ಕಂದಮೂಲವನ್ನ ಗೆಡ್ಡೆ ಗೆಣಸನ್ನ ಬಿಟ್ಟು ಊಟ ಅಂದ್ರೆ ಭರ್ಜರಿ ಭೋಜನವನ್ನ ಭಕ್ಷ್ಯ ಭೋಜನವನ್ನು ಊಟ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀಯಾ? ದರ್ಬೆಯಂ ಬಿಟ್ಟು ದರ್ಬೆ ಋಷಿ ಮುನಿಗಳ ಕೈಯಲ್ಲಿ ದರ್ಬೆ ಇರುತ್ತೆ, ಹುಲ್ಲು ಕಡ್ಡಿಗಳಿರ್ತಾವೆ. ಯಾವಾಗ್ಲೂ ಅವರು ವ್ರತ ಹೋಮಗಳನ್ನ ಮಾಡ್ಬೇಕಾದ್ರೆ ಅದು ಬೇಕಾಗುತ್ತೆ. ಅದನ್ನ ಬಿಟ್ಟು ಈಗ ಹಸಿಯನ್ ಬಿಟ್ಟು ಹಸಿ ಅಂದ್ರೆ ಕತ್ತಿಯನ್ನು ಹಿಡ್ಕೊಂಡು ಹೋರಾಟ ಮಾಡ್ಬೇಕು, ರಾಜನಾಗ್ಬೇಕು ಅಂತ ಬಂದಿದ್ದೀಯಾ ಅಂತ ನೋಡಿ. ದರ್ಬೆಯಂ ಬಿಟ್ಟು ಹಸಿಯನು, ಅಡವಿಯಂ ಬಿಟ್ಟು ನಗರಿಯ, ಕಾಡಿನ ವಾಸವನ್ನ ಬಿಟ್ಟು ಈಗ ನಗರದ ವಾಸಕ್ಕೆ ಬಂದಿದ್ದೀಯಾ? ಬಸಿತಮಂ ಬಿಟ್ಟು ಬಸಿತ ವಿಭೂತಿಯನ್ನ ಬಿಟ್ಟು ಕಡು ಸುಗಂಧಗಳನ್ನ ಹಾಕೊಳ್ಬೇಕು, ಪೂಸಿಕೊಳ್ಬೇಕು ಅಂತ ಮಾಡಿದ್ದೀಯಾ? ನೀನು ಬಸಿತವನ್ನ ಬಿಟ್ಟು ಅಂತೇಳಿ ವಿಶ್ವಾಮಿತ್ರನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಿತೇಂದ್ರತ್ವಕ್ಕೆ ನೋಡಿ, ಜಿತೇಂದ್ರತ್ವವ ಬಿಟ್ಟು ಮಾಡದಿಯರ ಸೊಗಸಾಗಿದೆ. ಅದನ್ನೆಲ್ಲ ಬಿಟ್ಟು ಅಂತ ಜಿತೇಂದ್ರಿಯತ್ವವ ಬಿಟ್ಟು ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಸಂಸಾರವನ್ನ ಕಟ್ಟಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ನೀನು ಅಂತ ಅಂದ್ಬಿಟ್ಟು ಮಾತನಾಡ್ತಾ ಇರೋದು ಬಹಳ ಸೊಗಸಾಗಿದೆ. ನೀನು ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಹರಿಷಡ್ ವರ್ಗಗಳಿಗೆ ಒಳಗಾಗ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಜಿತೇಂದ್ರಿಯತ್ವವ ಬಿಟ್ಟು ಮೋಕ್ಷಗಾಮಿಯಾಗಿರ್ಬೇಕಾಗಿದ್ದ ನೀನು ಅದನ್ನ ಬಿಟ್ಟು ಆಮುಷ್ಮಿಕ ಕಲ್ಯಾಣವನ್ನ ಮರೆತು ಮಡದಿಯರನ್ನ ಕೂಡಬೇಕು ಅಂತ ಮಾಡ್ತಾ ಇದೀಯಾ? ಜಗವರಿಯೇ ಕೂಡಲು ರಥಕ್ಕೆ ಮುಪ್ಪಾಯ್ತೆ. ಆಯ್ತಾ? ಸಹಜವಾಗಿ ಜನಗಳಿಗೆ ಮುಪ್ಪಾಗುವ ಹಾಗೆ ನಿನ್ನ ವ್ರತಕ್ಕೂ ನಿನ್ನ ತಪಸ್ಸಿಗೂ ಮುಪ್ಪಾಯ್ತೆ, ವಯಸ್ಸಾಗೋಯ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ನೋಡಿ. ಜಗವರಿಯೇ ಕೂಡಲು ರಥಕ್ಕೆ ಮುಪ್ಪಾಯ್ತೆ ಮುಪ್ಪಿನೊಳೆಂದರು. ಈ ನಿನ್ನ ವಯಸ್ಸಾದ ಕಾಲದಲ್ಲಿ ಈ ನಿನ್ನ ತಪಸ್ಸಿಗೂ ಮುಪ್ಪು ಬಂದಿತೆ ಅಂತ ಅಂದ್ಬಿಟ್ಟು ಹರಿಶ್ಚಂದ್ರನ ನೋಡಿ ಮಾತಾಡ್ತಾ ಇದ್ದಂತ ಜನ ವಿಶ್ವಾಮಿತ್ರನನ್ನ ಕಂಡು ಅವನನ್ನು ಈ ರೀತಿ ಛೇಡಿಸಿ ಮಾತಾಡ್ತಾ ಇದ್ದಾರೆ ನೋಡಿ. ಏನು ಎಲೈ ಮುನಿಯೇ, ಜಟೆಯನ್ನು ತೆಗೆದು ಕಿರೀಟವನ್ನು ಧರಿಸಲು ಆಸೆಯಾಯಿತೆ ನೋಡಿ. ಎಲೆಯ ಮುನಿಯ ವಿಶ್ವಾಮಿತ್ರನೇ ಜಟೆಯನ್ನ ತೆಗೆದು ಕಿರೀಟವನ್ನ ಧರಿಸಬೇಕು ಅಂತ ಅಂದ್ಬಿಟ್ಟು ಇಷ್ಟ ಆಯ್ತಾ ನಿನಗೆ? ನಾರು ಬಟ್ಟೆಯನ್ನು ಕಳೆದ ಪೀತಾಂಬರವನ್ನುಡುವೆಯಾ? ರುದ್ರಾಕ್ಷ ಮಾಲೆಯನ್ನು ಎಸೆದು ಮಣಿಭೂಷಣಗಳನ್ನು ಧರಿಸುವೆಯಾ? ಮಣಿಭೂಷಣಗಳನ್ನು ಏನಾದ್ರು ಧರಿಸ್ತೇನೆಯಾ? ಕಂದಮೂಲವನ್ನು ಬಿಟ್ಟು ಮೃಷ್ಟಾನ್ನವನ್ನು ತಿನ್ನಲು ಇಚ್ಛಿಸಿದೆಯಾ? ದರ್ಬೆಯ ಕಟ್ಟನ್ನು ಎಸೆದು ಕತ್ತಿಯನ್ನು ಹಿಡಿಯುವೆಯಾ? ಅಡವಿಯನ್ನು ತ್ಯಜಿಸಿ ರಾಜಧಾನಿಯಲ್ಲಿರಲು ಬಯಕೆಯಾಯಿತೆ. ವಿಭೂತಿಗೆ ಬದಲಾಗಿ ಸುಗಂಧ ದ್ರವ್ಯಗಳನ್ನು ಪೂಸಿಕೊಳ್ಳಬೇಕೆ? ಜಿತೇಂದ್ರತ್ವವನ್ನು ದೂರ ಮಾಡಿ ಮಡದಿಯನ್ನು ಕಟ್ಟಿಕೊಳ್ಳುವೆಯಾ? ನೋಡಿ ಎಷ್ಟು ಸೊಗಸಾಗಿದೆ. ಕಾಮ ಕ್ರೋಧ ಮದ ಮಾತ್ಸರ್ಯ ಅನ್ನುವಂಥದ್ರಿಂದ ಮುಕ್ತವಾಗಿರ್ಬೇಕು ಇವನು. ಜಿತೇಂದ್ರಿಯತ್ವವನ್ನು ಹೊಂದಿರಬೇಕಾದವನು. ಈ ಮುಪ್ಪಿನಲ್ಲಿ ನಿನ್ನ ತಪಸ್ಸಿಗೂ ಮುಪ್ಪು ಬಂದಿತೆ ಎಂದು ಅಂಗಿಸಿದರು ಅಯೋಧ್ಯಾಪುರದ ಜನರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಬಹಳ ಸೊಗಸಾಗಿದೆ. ಜಡೆಗಳೆದು ಮಕುಟಮಂ, ನಾರಸೀರೆಯನ್ನು ತೊರೆದು ಉಡುಗೆಯಂ, ರುದ್ರಾಕ್ಷಮಾಲಯಂ ಕಳೆದು ಮಣಿದೊಡಗೆಯಂ, ಕಂದಮೂಲವನ್ನೊಲ್ಲದು ಊಟಮಂ, ದರ್ಬೆಯಂ ಬಿಟ್ಟು ಹಸಿಯನು, ಅಡವಿಯಂ ಬಿಟ್ಟು ನಗರಿಯ, ಬಸಿತಮಂ ಬಿಟ್ಟು ಕಡುಸುಗಂಧಗಳ, ಜಿತೇಂದ್ರಿಯತ್ವವು ಬಿಟ್ಟು ಮಡದಿಯರ, ಜಗವರಿಯ ಕೂಡಲು ರಥಕ್ಕೆ ಮುಪ್ಪಾಯ್ತೆ ಮುಪ್ಪಿನೊಳೆಂದರು. ಬಹಳ ಸೊಗಸಾಗಿದೆ. ಮುಂದಕ್ಕೆ ನೋಡೋಣ ಏನಾಗುತ್ತೆ. ಮಲೆತು ಬೆನ್ನಟ್ಟುವ ಮಹಾ ಹರಿಷಡ್ ವರ್ಗಮಂ ಮಾತಾಡ್ತಾ ಇದ್ದಾರೆ. ವಿಶ್ವಾಮಿತ್ರನ ಕುರಿತೆ ಅಯೋಧ್ಯ ಜನರು ಮಾತಾಡ್ತಾ ಇದ್ದಾರೆ. ಮಲೆತು ಬೆನ್ನಟ್ಟುವ ಮಹಾ ಹರಿಷಡ್ ವರ್ಗಮಂ, ಗೆಲಲ್ ಅರಿಯದವನ ಆವ ಹಗೆಗಳಂ ಗೆಲುವೆ. ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ. ನೀನು ರಾಜನಾದ್ರೆ ಏನ್ ಮಾಡ್ಬೇಕಾಗತ್ತೆ, ಏನ್ ಮಾಡಕ್ ಸಾಧ್ಯ ಇದೆ ನಿನಗೆ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮಲೆತು ಬೆನ್ನಟ್ಟುವ ಮಹಾ ಹರಿಷಡ್ ವರ್ಗಮಂ ಗೆಲಲ್ ಅರಿಯದವನ್ ಆವ ಅಗೆಗಳಂ ಗೆಲುವೆ. ನಿನ್ನೊಳಗೆ ಕರ್ಣವ ಸಂತ ಬಿಡಲ್ ಅರಿಯದವನ ಆವ ದೇಶವಂ ಸಂತ ಬಿಡುವೆ. ಸಲೆ ತಪಸ್ತೇಜದಿಂ ಪುರುಷಾರ್ಥ ಕೋಶಮಂ ಬಳಸಲ್ ಅರಿಯದವನ ಆವ ತೇಜದಿಂ ಕೋಶಮಂ ಬಳಸದಪೆ. ಕಂಗೆಟ್ಟು ಕಡಪಾಪಿ ಮೂರ್ಖ ಕೌಶಿಕ ಕೇಳೆಂದರು. ಬಹಳ ಸೊಗಸಾಗಿ ಮಾತಾಡ್ತಾ ಇದ್ದಾರೆ ಜನಗಳು. ಅವನನ್ನು ಪ್ರಶ್ನೆ ಮಾಡ್ತಾ ಇರೋದು. ಮಲೆತು ಬೆನ್ನಟ್ಟುವ ಏನು ಅಲ್ಲಪ್ಪ, ಮನುಷ್ಯನನ್ನ ಸಹಜವಾಗಿ ಬೆನ್ನಟ್ಟುವಂತಹ ಯಾವ ಅಂದ್ರೆ ಹರಿಷಡ್ ವರ್ಗಗಳು ಅಂತ, ಮಹಾ ಹರಿಷಡ್ ವರ್ಗಗಳು ಅಂತ ಅಂದ್ಬಿಟ್ಟು. ಶತ್ರುಗಳಾಗಿ ಮನುಷ್ಯನನ್ನ ಕಾಡವ್ಯಾವು ಅಂತಂದ್ರೆ ಷಡ್ವರ್ಗಗಳು, ಕಾಮ ಕ್ರೋಧ ಮದ ಮಾತ್ಸರ್ಯ ಇವೆಲ್ಲ ಅಂತೀವಲ್ಲ, ಇವುಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಇರುವಂತ ನೀನು ಅದ್ಯಾವ ರಾಜರನ್ನ ಗೆದ್ಬಿಟ್ಟು ರಾಜ್ಯಭಾರವನ್ನ ಮಾಡ್ತೀಯಪ್ಪ ಅಂತ ಹೇಳ್ತಾ ಇದ್ದಾರೆ. ಮಲೆತು ಬೆನ್ನಟ್ಟುವ ಪ್ರತಿಸ್ಪರ್ಧಿಸಿ ನಮ್ಮ ಹಿಂದೆನೆ ಬರ್ತಾ ಇರುವಂತ ಬಂದು ಕಾಡುವಂತಹ
ಅವು ಅದಕ್ಕೆ ಅರಿ ಷಡ್ವರ್ಗಗಳು ಅಂತ ಕರೆಯೋದು. ಅರಿ ಅಂದ್ರೆ ಶತ್ರುಗಳಾಗಿ ಕಾಡುವಂಥವು ಆ ವರ್ಗ. ಮಹಾ ಅರಿಷಡ್ ವರ್ಗಮಂ ಗೆಲ್ಲಲರಿಯದವನು, ಅವುಗಳನ್ನೇ ಗೆಲ್ಲಲದಕ್ಕೆ ಬಾರದೇ ಇರೋವನು ನೀನು. ಹಾವ ಹಾಗೆಗಳಂ, ಹಾವ ಶತ್ರುಗಳನ್ನ, ಯಾವ ಶತ್ರುಗಳನ್ನ ಗೆಲುವೆ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವ ಶತ್ರುಗಳನ್ನ ಗೆಲ್ತೀಯ ನೀನು? ನಿನ್ನೊಳಗೆ ಇರುವಂತ ಈ ಅರಿಷಡ್ ವರ್ಗಗಳನ್ನೇ ಗೆಲ್ಲೋದಕ್ಕೆ ಬರೋಣ ನಿನಗೆ? ಈ ರಾಜನಾಗ್ಬೇಕು ಅಂತ ಬಂದಿದ್ಯಾ, ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕು ಅಂತ ಬಂದಿದ್ಯಾ, ರಾಜ್ಯಭಾರವನ್ನು ಮಾಡ್ಬೇಕು ಅಂತ ಬಂದಿದ್ಯಾ ನಿನ್ಗೆ? ಅವುಗಳನ್ನ ಮೀರಿದವನು, ಅವುಗಳನ್ನ ಗೆದ್ದವನು ಋಷಿ ಅಲ್ವೇನ್ರಿ ಮಾತಾಡ್ತಾ ಇರೋದು. ಆವ ಹಾಗೆಗಳಂ ಗೆಲುವೆ, ನಿನ್ನೊಳಗೆ ಕರ್ಣವ, ತ್ರಿಕರಣ ಅಂತ ಕಾಯ ವಾಚ ಮನಸ ಅಂತ ಹೇಳ್ತೀವಿ, ಅವುಗಳನ್ನೇ ನೀನು ಸಮಾಧಾನಿಸಲಾರದಂತ ವ್ಯಕ್ತಿತ್ವದವನು. ಅದೇಗೆ ನೋಡಿ, ಸೊಗಸಾಗಿದೆ. ಹಾಗೆಗಳಂ ಗೆಲುವೆ, ನಿನ್ನೊಳಗೆ ಕರ್ಣವ ಸಂತ ಬಿಡಲ್ಲ ಅರಿಯದವನ ಆವದೇಶವಂ ಸಂತ ಬಿಡುವೆ. ಅಲ್ಲಪ್ಪ, ನಿನ್ನೊಳಗಡೆ ಇರುವಂತಹ ಕರ್ಣವನ್ನು, ತ್ರಿಕರಣವನ್ನೇ ಸಮಾಧಾನದಿಂದಿರಿಸಲು ಸಾಧ್ಯವಿಲ್ಲ. ಇನ್ಯಾವ ದೇಶವನ್ನ ಸಮಾಧಾನದಿಂದ ನೀನು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗತ್ತೆ? ಆ ಯಾವ ದೇಶ ಸಮಾಧಾನದಿಂದ ಇರುವ ಹಾಗೆ ನೋಡ್ಕೊಳ್ತೀಯ ನೀನು ಅಂತ ಮಾತಾಡ್ತಾ ಇದ್ದಾರೆ. ನಿನ್ನೊಳಗೆ ಕರ್ಣವ ಸಂತ ಬಿಡಲು ಅರಿಯದವನು, ಸಂತ ಬಿಡಲು ಅರಿಯದವನು ಆವ ದೇಶವಂ ಸಂತ ಬಿಡುವೆ. ಸಮಾಧಾನದಿಂದ ಇಟ್ಕೋತೀಯ, ಸಂತೋಷದಿಂದ ಇಟ್ಕೋತೀಯ, ಸುಖಿಸಿಂದ ನೋಡ್ಕೋತೀಯ. ಸಲೇ ತಪಸ್ತೇಜದಿಂ ಪುರುಷಾರ್ಥ ಕೋಶಮಂ ಬಳಸಲ್ ಅರಿಯದವನು. ಆಯ್ತಾ ನೋಡಿ, ತಪಸ್ತೇಜದಿಂ ಪುರುಷಾರ್ಥ ಕೋಶಮಂ, ತಪಸ್ಸಿನ ತೇಜಸ್ಸಿನಿಂದ ನೀನು ಪುರುಷಾರ್ಥ ಕೋಶವನ್ನ, ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಲ್ಲ, ಇವುಗಳನ್ನ ಬಳಸ್ಕೊಳ್ಬೇಕಾದವನು ನೀನು. ಗೊತ್ತಾಯ್ತಾ? ತೇಜದಿಂ ಕೋಶಮಂ ಬಳಸದಿಪೆ, ಅದೇ ಬರಲ್ಲ ನಿನಗೆ, ಪುರುಷಾರ್ಥಗಳನ್ನೇ ಸರಿಯಾಗಿ ಬಳಸಲು ಬರದ ನೀನು ಅದ್ಯಾವ ರೀತಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೋಶವನ್ನ ಬಳಸದಿಪೆ. ನೋಡಿ, ಬಳಸದಿಪೆ ಅದ್ಯಾವ ರೀತಿಯಲ್ಲಿ ಅದನ್ನ ಬಳಸ್ತೀಯ ಅಂತ ಹೇಳ್ತಾರೆ. ಕಂಗೆಟ್ಟು ಕಡುಪಾಪಿ ಮೂರ್ಖ, ದಿಕ್ಕೆಟ್ಟು ಬಂದಿರುವಂತ ಕಡುಪಾಪಿಯಾದಂತ ಮೂರ್ಖ ವಿಶ್ವಾಮಿತ್ರನೇ, ಮೂರ್ಖ ಕೌಶಿಕ ಕೇಳೆಂದರು ಅಂತ ಮಾತಾಡ್ತಾರೆ. ನೋಡಿ, ಮತ್ತೆ ಕೆಲವರು ಮಾತಾಡ್ತಾ ಇದ್ರು, ಎಲೆ ಕೌಶಿಕ ಅಂದ್ರೆ ವಿಶ್ವಾಮಿತ್ರನನ್ನೇ, ಮಲೆತು ಬೆನ್ನಟ್ಟಿರುವ ಅರಿಷಡ್ ವರ್ಗಗಳನ್ನು ಗೆಲ್ಲಲಾರದವನು, ಶತ್ರುಗಳನ್ನು ರಣರಂಗದಲ್ಲಿ ಗೆಲ್ಲುವನೇ. ನಿನ್ನೊಳಗೆ ಇರುವಂತ ಅರಿಷಡ್ ವರ್ಗಗಳನ್ನ ಗೆಲ್ಲೋದಕ್ಕೆ ಬರಲ್ಲ ನಿನ್ಗೆ, ಇನ್ನ ಶತ್ರುಗಳನ್ನ ನೀನು ಗೆಲ್ಲುತ್ತೀಯಾ? ಇಂದ್ರಿಯಗಳನ್ನೇ ವಶದಲ್ಲಿಟ್ಟುಕೊಳ್ಳಲಾರದ ನೀನು ಯಾವ ರಾಜ್ಯವನ್ನು ವಶದಲ್ಲಿಟ್ಟುಕೊಂಡಿಯೇ? ಯಾವ ರಾಜ್ಯವನ್ನು ವಶದಲ್ಲಿಟ್ಕೊಳ್ಳೋದು ಸಾಧ್ಯ ಇದೆ? ತಪೋಬಲದಿಂದ ಪುರುಷಾರ್ಥವನ್ನು ಗಳಿಸಲಾರದ ನೀನು ಯಾವ ಬಲದಿಂದ ಅರ್ಥ ಸಂಚಯವನ್ನು ಗಳಿಸಿಯೇ ಮೂರ್ಖ ಎಂದು ಹೇಳಿಕೊಳ್ಳುತ್ತಿದ್ದರು. ಬಹಳ ಸೊಗಸಾಗಿದೆ ಅಂತ ಹೇಳ್ಕೊಳ್ತಾ ಇದ್ರು ಜನಗಳು ಅಂತ. ಇನ್ನೊಂದ್ಸರಿ ಓದ್ಬಿಡ್ತು ನೋಡಿ. ಮಲೆತು ಬೆನ್ನಟ್ಟುವ ಮಹಾ ಅರಿಷಡ್ ವರ್ಗಮಂ ಗೆಲ್ಲಲರಿಯದವನ ಆವಾಗೆಗಳಂ ಗೆಲುವೆ, ನಿನ್ನೊಳಗೆ ಕರ್ಣವ ಸಂತ ಬಿಡಲು ಅರಿಯದವನ ಆವ ದೇಶವಂ ಸಂತ ಬಿಡುವೆ. ಸಲೇ ತಪಸ್ತೇಜದಿಂ ಪುರುಷಾರ್ಥ ಕೋಶಮಂ ಬಳಸಲರಿಯದವನ ಆವ ತೇಜದಿಂ ಕೋಶಮಂ ಬಳಸಿದವೆ. ಕಂಗೆಟ್ಟು ಕಡುಪಾಪಿ ಮೂರ್ಖ ಕೌಶಿಕ ಕೇಳೆಂದರು ಅಂತ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ತರಗತಿಯಲ್ಲಿ ಮುಂದಕ್ಕೆ ಜನಗಳು ಏನೆಲ್ಲ ಮಾತಾಡ್ತಾರೆ, ಜನಗಳು ಮಾತಾಡ್ತಾ ಇರುವಂತ ರೀತಿ, ಹರಿಶ್ಚಂದ್ರ ಹೋಗ್ತಾ ಇರುವಂತ ರೀತಿಯನ್ನ ಕಂಡು ಜನಗಳ ಮನಸ್ಸಿನಲ್ಲಿ ಇನ್ಯಾವ ಭಾವನೆಗಳು ಉಂಟಾಗ್ತವೆ, ಹರಿಶ್ಚಂದ್ರ ಜನಗಳಿಗೆ ಯಾವ ರೀತಿ ಸಮಾಧಾನ ಹೇಳ್ತಾನೆ ನೋಡೋಣ ಮುಂದಿನ ತರಗತಿಯಲ್ಲಿ. ಎಲ್ಲರಿಗೂ ಒಳ್ಳೆದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.